ಡಾಕ್ಟರ್ ಗೋಪಾಲ್ ಅನ್ನೋನು ಅರ್ಜಿ ಕೊಟ್ಟವ್ರು ವೀಕ್ಷಕರೇ, ಗೋಮುಖ ವ್ಯಾಘ್ರಗಳು ಎಂಬ ಮಾತು ನೀವು ಕೇಳಿರಬಹುದು. ಅದೇ ಮಾದರಿಯಲ್ಲಿಯೇ ಇವರು ಅರಣ್ಯ ಭಕ್ಷಕರು. ಅರಣ್ಯ ರಕ್ಷಕರ ಮುಸುಗಿನಲ್ಲಿ ಅರಣ್ಯ ನಾಶಕ್ಕೆ ಕಂಕಣ ಕಟ್ಟಿಕೊಂಡವರಂತೆ ವರ್ತಿಸುತ್ತಿರುವ ಚಿಕ್ಕಬಳ್ಳಾಪುರ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದೇ ಒಂದು ಗಿಡ ನೆಟ್ಟು ಪೋಷಣೆ ಮಾಡದಿದ್ದರೂ ನೂರಾರು ವರ್ಷಗಳ ಹಳೆಯ ಮರಗಳನ್ನು ಕಡಿಯಲು ಅನುಮತಿ ನೀಡುವ ಮೂಲಕ ಪೈಶಾಚಿಕತೆ ಮೆರೆದಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಷಡ್ಯಂತ್ರಕ್ಕೆ ಬೆಸ್ಕಾಂ ಅಧಿಕಾರಿಗಳು ಕೈ ಜೋಡಿಸಿರುವ ಸಂಶಯ ವ್ಯಕ್ತವಾಗಿದ್ದು, ಉಭಯ ಇಲಾಖೆಗಳ ಅಧಿಕಾರಿಗಳು ಸೇರಿ ಪರಿಸರ ನಾಶಕ್ಕೆ ಮುಂದಾಗಿರುವುದು ನಾಗರಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪರಿಸರ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಲತಾ ಕುಮಾರಿ ಅವರು 5 ಲಕ್ಷ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿವಿಧ ಇಲಾಖೆಗಳು, ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಪರಿಸರ ರಕ್ಷಣೆಗೆ ಮುಂದಾಗಿದ್ದರೆ, ಅರಣ್ಯ ಇಲಾಖೆ ಮಾತ್ರ ಪರಿಸರ ಭಕ್ಷಣೆಗೆ ಮುಂದಾಗಿದೆ. ಖಾಸಗಿ ಬಡಾವಣೆಗೆ ದಾರಿ ಮಾಡಿಕೊಡುವ ಉದ್ದೇಶದಿಂದಲೇ ಪುರಾತನ ಮರಗಳ ಮಾರಣ ಹೋಮಕ್ಕೆ ಅರಣ್ಯ ಇಲಾಖೆ ಅನುಮತಿ ನೀಡಿದೆ ಎಂದು ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಈ ಮರಗಳಿಂದ ಯಾರಿಗೂ ಯಾವುದೇ ಸಮಸ್ಯೆ ಇಲ್ಲವಾಗಿದ್ದರೂ ಮರಗಳನ್ನು ಹರಾಜು ಮಾಡಿ ಕಡಿಯಲು ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಮರವನ್ನು ಕಡಿದು ವಾಹನಕ್ಕೆ ತುಂಬಿರೋದು. ಹೀಗೆ ಮರಗಳ ಮಾರಣ ಹೋಮ ಮಾಡಲು ನೇರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ಅನುಮತಿ ನೀಡಿದ್ದರೆ, ಅದೇ ಖಾಸಗಿ ಬಡಾವಣೆಗೆ ದಾರಿಗೆ ಸಹಾಯವಾಗಲು ಮರ ಕಡಿಯಲು ಅನುಕೂಲವಾಗುವಂತೆ ಬೆಸ್ಕಾಂ ಇಲಾಖೆ ಇಡೀ ದಿನ ವಿದ್ಯುತ್ ಕಡಿತಗೊಳಿಸಿದೆ ಎಂಬ ಆರೋಪವು ಕೇಳಿಬಂದಿದೆ. ವಿದ್ಯುತ್ ಸ್ವೀಕರಣಾ ಕೆಂದುರಸ್ತಿ ಹೆಸರಿನಲ್ಲಿ ಈ ಭಾಗದ ವಿದ್ಯುತ್ ಕಡಿತ ಮಾಡಿದ್ದು, ಇದರಿಂದ ಇಡೀ ನಗರದಲ್ಲಿ ಭಾನುವಾರ ವಿದ್ಯುತ್ ಇಲ್ಲದೆ ನಾಗರಿಕರು ಪರದಾಡುವಂತಾಗಿದೆ. ಪರಿಸರ ಉಳಿವಿಗಾಗಿ ಒಂದು ದಿನವೂ ಕೆಲಸ ಮಾಡದ ಈ ಬೆಸ್ಕಾಂ ಅಧಿಕಾರಿಗಳು ಖಾಸಗಿ ಬಡಾವಣೆಗೆ ಸಹಾಯ ಮಾಡಲು ಇಷ್ಟೆಲ್ಲ ಮಾಡುತ್ತಿದ್ದಾರೆ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಚಿಕ್ಕಬಳ್ಳಾಪುರದಲ್ಲಿ ಏನು ಡಿಪೋ ಕಡೆಯಿಂದ ಈಶಾಗ್ ಹೋಗುವಂತ ರಸ್ತೆಯಲ್ಲಿ ಪುರಾತನದ ಸುಮಾರು 50, 60, 100 ವರ್ಷಗಳ ಇತಿಹಾಸ ಇರುವಂತ ಆಲದ ಮರಗಳನ್ನ ನಮ್ಮ ನಗರ ಹೊಂದಿದೆ. ಆದರೆ ಏನು ದುರಾದೃಷ್ಟ, ನಮಗೆ ಇವತ್ತು ಏಕಾಏಕಿ ಏನು ಒಂದು ಫಾರೆಸ್ಟ್ ನಗರದ ಫಾರೆಸ್ಟ್ ಅಧಿಕಾರಿಗಳ ಮುಖಾಂತರ ಪರ್ಮಿಷನ್ ತಗೊಂಡು ಇವರು ಒಂದು ಹಣದ ಮೂಲಕ ಆಫೀಸ್ ಹೊಟ್ಟೆ ಅಧಿಕಾರಿಗಳು ಈ ಮರಕ್ಕೆ ಕಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಈಗಾಗಲೇ ಅರ್ಧ ಮರವನ್ನ ಕಡಿದಿದ್ದಾರೆ. ಈಗಾಗಲೇ ನಮಗೆ ವಿಷಯ ಗೊತ್ತಾದ್ಮೇಲೆ ಇದ್ರ ಬಗ್ಗೆ ಬಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತು ಪತ್ರಿಕಾ ಸಹಾಯದಿಂದ ಇದನ್ನ ಬಹಿರಂಗಪಡಿಸ್ತಾ ಇದೀವಿ. ದುರದೃಷ್ಟ ಏನಂದ್ರೆ, ಇವತ್ತು 5ನೇ ತಾರೀಕು ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ. ಇದೇ ನಮ್ಮ ಕರ್ನಾಟಕ ನ್ಯಾಯಮೂರ್ತಿಗಳು ಬಂದು ಸುಮಾರು 5 ಲಕ್ಷ ಗಿಡಗಳನ್ನ ಉಣೋದಕ್ಕೆ ಏನು ಒಂದು ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ದಾರೆ. ದಯವಿಟ್ಟು ಅವರಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನು ನ್ಯಾಯಾಧೀಶರು ನಮ್ಗೆ ಬಂದು ಇಲ್ಲಿ ಹೇಳಿದ್ದಾರೆ, ಅವರು ಇದನ್ನ ಖುದ್ದಾಗಿ ಪರಿಶೀಲನೆ ಮಾಡಬೇಕು. ತಪ್ಪಿತಸ್ಥರಿಗೆ ಯಾರಿದ್ದಾರೆ ಅವರ ನಿರ್ದಾಕ್ಷಿಣ್ಯಕ್ಕೆ ಸರ್ಕಾರ ಮಟ್ಟದಲ್ಲಿ ಅಧಿಕಾರಿಗಳಿದ್ದಾರೆ, ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವರ ಯಾವುದೇ ಹಿಂದಿನ ಅವರ ಸಂಬಳ ಆಗಿರ್ಬೋದು, ಅವರಿಗೆ ಏನು ನ್ಯಾಯದಲ್ಲಿ ಅವರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ವಿಷಯದಲ್ಲಿ ನ್ಯಾಯಾಧೀಶರ ಮಧ್ಯೆ ಪ್ರವೇಶ ಮಾಡಲಿಲ್ಲ ಅಂತಂದ್ರೆ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ನಮಗೆ ಇರುವಂತಹ ಅಪಾರ ನಂಬಿಕೆ, ಒಂದು ವಿಶ್ವಾಸವಿದೆ, ಅದು ಸುಳ್ಳು ಅಂತೇಳಿ ನಾನು ಈ ಮೂಲಕ ಅವರನ್ನ ಮನವಿ ಮಾಡ್ಕೊತಾ ಇದ್ದೀನಿ ನ್ಯಾಯಾಧೀಶರಲ್ಲಿ. ದಯವಿಟ್ಟು ಈ ಸುದ್ದಿ ಮಾಹಿತಿ ಮುಖಾಂತರ ನ್ಯಾಯಾಧೀಶರ ಗಮನಕ್ಕೆ ಬರ್ಬೇಕಂತೇಳಿ ನಾನು ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಸವಿನಯವಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಹರಾಜು ಅದನ್ನ ಯಾರು ನಮ್ಗೆ ಹೇಳ್ತಾ ಇಲ್ಲ, ಹರಾಜು ಕೂಗಿದ್ದಾರೆ ಏನು ಅಂತದನ್ನ ಏನು ಹೇಳ್ತಾ ಇಲ್ಲ. ನಾವು ಸರ್ಕಾರದಿಂದ ಅರಣ್ಯ ಇಲಾಖೆ ಪರ್ಮಿಷನ್ ತಗೊಂಡಿದೀವಿ ಅಂತ ಹೇಳ್ತಾರೆ. ಇದು ಯಾರು ಪರ್ಮಿಷನ್ ಕೊಟ್ರು, ಯಾವ ಉದ್ದೇಶಕ್ಕೆ ಪರ್ಮಿಷನ್ ಕೊಟ್ರು ಅನ್ನೋದನ್ನ ಬಹಿರಂಗ ಪಡಿಸ್ತಾ ಇಲ್ಲ. ನಾವು ಸಾರ್ವಜನಿಕರು, ಇಲ್ಲಿ ಸ್ಥಳೀಯ ಜನಸಾಮಾನ್ಯರು ದೂರಿನ ಮೇಲೆಗೆ ನಮಗೆ ಫೋನ್ ಮುಖಾಂತರ ತಿಳಿಸಿದ್ರು. ಅದರ ವಿಷಯವನ್ನು ಗಮನಿಸಿ ಬಂದಾಗ ಸ್ಥಳೀಯರಾಗಿ ಈಗಾಗಲೇ ಸ್ಥಳೀಯ ಮಾಧ್ಯಮಗಳು ಬಂದು ಇಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ನ್ಯಾಯಾಧೀಶರು ಖುದ್ದು ಭೇಟಿ ನೋಡ್ಕೊಳ್ಬೇಕು. ನಮ್ಮ ಜಿಲ್ಲಾ ಅಧಿಕಾರಿಗಳು ಇದನ್ನ ಪರಿಗಣನೆಗೆ ತಗೊಂಡು ನೆಕ್ಸ್ಟ್ ಸಭೆಯಲ್ಲಿ ತೀಕ್ಷ್ಣವಾಗಿ ಅವರನ್ನ ಪ್ರಶ್ನೆ ಮಾಡಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಈ ವಿಷಯವಾಗಿ ಬಹಿರಂಗ ಪಡಿಸ್ಬೇಕಂತೇಳಿ ಸ್ಥಳೀಯ ಜಿಲ್ಲಾಧಿಕಾರಿಗಳು ನಾನು ಮನವಿಯನ್ನ ಮಾಡ್ಕೊಳ್ತಾ ಇದೀವಿ. ಈಗಾಗಲೇ ನ್ಯೂಸ್
ಮುಖಾಂತರ ಹೋಗಿರುತ್ತೆ. ಅದನ್ನು ಚಿತ್ರೀಕರಣ ಆಧರಿಸಿ ಈಗಾಗಲೇ ನಾನು ಏನು ನನ್ನ ಮನವಿಯನ್ನು ನಾಳೆನೆ, ಇಲ್ಲ ಇವತ್ತು ಭಾನುವಾರ ಆಗಿರೋದ್ರಿಂದ ನಾಳೆ ನಾನೇ ಖುದ್ದು ದೂರನ್ನ ನಾನು ಈ ಮರಗಳ ಒಂದು ಹೋರಾಟದಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ನಾನು ನಾಳೆ ದೂರನ್ನ ಕೊಡ್ತೀನಿ ಅಂತ ಹೇಳಿ. ಇಲ್ಲಿ ಕಾಣ್ತಾ ಇದೆಯಲ್ಲ 2 ಬೃಹತ್ ಗಾತ್ರದ ಆಲದ ಮರಗಳು. ಈ ಮರಗಳ ಅಕ್ಕಪಕ್ಕದಲ್ಲಿ ಯಾವುದೇ ಮನೆ ಇಲ್ಲ. ಇವು ಹಳೆಯದಾಗಿ ಬೀಳುವ ಆತಂಕವೂ ಇಲ್ಲ. ಇನ್ನು ರಸ್ತೆ ಅಗಲೀಕರಣ ಕಾಮಗಾರಿಯಂತೂ ಇಲ್ಲವೇ ಇಲ್ಲ. ಹಾಗಿದ್ದರೂ ಅರಣ್ಯ ಇಲಾಖೆ ಖಾಸಗಿ ಬಡಾವಣೆಗೆ ಅನುಕೂಲ ಮಾಡಲು ಈ ಮರಗಳ ಕಡಿತಕ್ಕೆ ಅನುಮತಿ ನೀಡಿದೆಯಾ ಎಂಬ ಸಂಶಯ ಮೂಡದಿರದು. ಭಾನುವಾರವಾದ ಕಾರಣ ಎಲ್ಲ ಇಲಾಖೆಯ ಅಧಿಕಾರಿಗಳು ರಜೆಯಲ್ಲಿರುತ್ತಾರೆ. ಬೆಸ್ಕಾಂನವರು ವಿದ್ಯುತ್ ಕಡಿತಗೊಳಿಸಿದ್ದಾರೆ. ಮರ ಕಡಿಯಲು ದಳ್ಳಾಳಿ ಬಂದು ಆರಂಭಿಸಿದ್ದಾರೆ. ವಿಚಾರ ತಿಳಿಯುತ್ತಿದ್ದಂತೆ ನಾಗರಿಕರು, ಪರಿಸರ ಪ್ರೇಮಿಗಳು ಸ್ಥಳಕ್ಕೆ ಬಂದು ಮರ ಕಡಿಯುವುದನ್ನು ತಡೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲಾ ಅರಣ್ಯಾಧಿಕಾರಿ ಗಿರೀಶ್ ಅವರು ಯಾರೇ ಕರೆ ಮಾಡಿದರೂ ಸ್ವೀಕರಿಸುವ ಕನಿಷ್ಠ ಸೌಜನ್ಯ ತೋರದೆ ಉದ್ದಟತನ ಮೆರೆದಿದ್ದಾರೆ. ಇನ್ನು RFO ಅಜಯ್ ಕರೆ ಸ್ವೀಕರಿಸಿ ಮರ ಕಡಿಯಲು ಅನುಮತಿ ನೀಡಲಾಗಿದೆ ಏನೀಗ ಎಂಬ ಅರ್ಥದಲ್ಲಿ ಮಾತನಾಡಿದರೆ, ಅರಣ್ಯ ಇಲಾಖೆಯಿಂದ ಕಳೆದ 1 ವರ್ಷದಲ್ಲಿ ನೆಟ್ಟು ಬೆಳೆಸಿರುವ ಮರಗಳು ಜಿಲ್ಲೆಯಲ್ಲಿ ಎಲ್ಲಾದರೂ ಇದೆಯೇ? ಒಂದು ವೇಳೆ ಇದ್ದರೆ ತೋರಿಸಿ ಎಂದು ಪ್ರಶ್ನಿಸಿದರೆ RFO ಅಜಯ್ ತಬ್ಬಿಬ್ಬಾದರು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ DFO ಸೇರಿ ಎಲ್ಲ ಅಧಿಕಾರಿಗಳು ಅರಣ್ಯ ರಕ್ಷಣೆ ಮಾಡುವ ಬದಲು ಭಕ್ಷಣೆಗೆ ಮುಂದಾಗಿದ್ದು, ಇದು ನಾಗರಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲದೆ ನ್ಯಾಯಾಂಗ ಇಲಾಖೆ ನಡೆಸುತ್ತಿರುವ 5 ಲಕ್ಷ ಸಸಿ ನೆಡುವ ಅಭಿಯಾನದ ಜವಾಬ್ದಾರಿ ಹೊತ್ತಿರುವ ನ್ಯಾಯಾಧೀಶರಿಗೆ ಅರಣ್ಯ ಇಲಾಖೆ ಮತ್ತು ಬೆಸ್ಕಾಂ ಇಲಾಖೆ ವಿರುದ್ಧ ದೂರು ನೀಡಲು ಪ್ರಜ್ಞಾವಂತರು ಮುಂದಾಗಿದ್ದು, ನಾಗರಿಕರ ಆಕ್ರೋಶಕ್ಕೆ ಮಣಿಯದ ಅರಣ್ಯ ಇಲಾಖೆ ಅಧಿಕಾರಿಗಳು ನ್ಯಾಯಾಧೀಶರ ಕಾನೂನು ಕ್ರಮಕ್ಕಾದರೂ ಮಣಿಯಲಿ ಎಂಬ ನಿರ್ಧಾರಕ್ಕೆ ಬರಲಾಗಿದೆ.